ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ದಿಯಾಗ ಎಲ್ಲ ಫ್ರೆಶ್ ಅಪ್ ಮಾಡಿಸ್ಕೊಂಡು ಬಂದು ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ದಿಯಾ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಏನೇನೋ ಕ್ಲಿಪ್ ಹಾಕ್ಕೊಳ್ಳೋದು, ಬಳೆ, ವಾಚು ಹಾಕ್ಕೊಳ್ಳೋದು, ಈ ರೀತಿ ಏನೋ ಒಂದು ಮಾಡ್ಕೊಂಡು ನಿಂತ್ಕೊಳ್ತಾಳೆ. ಸ್ಕೂಲ್ ರಜೆ ಇದ್ದರೆ, ಆಮೇಲೆ ಸ್ಕೂಲಿಂದ ಬಂದ ಮೇಲೆ ಈ ರೀತಿ ಅವಳು ಏನೋ ಒಂದು ಆಟ ಆಡ್ಕೊಂಡು ನಿಂತ್ಕೊಳ್ತಾಳೆ ಅವಳ ಪಾಡಿಗಳು. ಸೊ ಅವಳು ಏನೋ ಒಂದು ಅವಳಿಗೆ ಖುಷಿ ಬರೋ ಆಗೋಂಗೆ ಏನೋ ಒಂದು ಮಾಡ್ಕೊಳ್ತಾಳೆ ಅಂತ ನಾನು ಸುಮ್ಮನಾಗ್ಬಿಡ್ತೀನಿ, ಏನು ಹೇಳೋದಕ್ಕೆ ಹೋಗಲ್ಲ ಅವಳಿಗೆ. ಹಾಗೆ ಸ್ವಲ್ಪ ನೆಗಡಿ ಬೇರೆ ಆಗಿಬಿಟ್ಟಿತ್ತು. ಫುಲ್ ಏನೋ ಗೊತ್ತಿಲ್ಲ, ಚಳಿ ಇದ್ದಾಗ ಒಂದು ಸರಿ ನೆಗಡಿ ಆಗುತ್ತೆ. ಇವಾಗ ಬಿಸಿಲು ಬೀಳ್ತಾ ಇದೆ ಅಲ್ವಾ, ಕ್ಲೈಮೇಟ್ ಆಟೋಮೆಟಿಕಲಿ ಚೇಂಜ್ ಆಗಿರೋದ್ರಿಂದ ಮತ್ತೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಥ್ರೋಟ್ ಇನ್ಫೆಕ್ಷನ್ ಅದೆಲ್ಲ. ಸೊ ವಾಯ್ಸ್ ತುಂಬಾ ಚೇಂಜ್ ಆಗಿ ಕೇಳ್ತಿರ್ಬೋದು ನಿಮಗೆ. ಹಾಗೆ ಇಲ್ಲಿ ನಾನು ಬೆಳಿಗ್ಗೆ ಟಿಫನ್ ಮಾಡ್ಕೊಳ್ಬೇಕಲ್ವಾ, ಅದಕ್ಕಿಂತ ಮುಂಚೆ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡ್ಬಿಟ್ಟು ಕುಡಿದ್ಬಿಡೋಣ. ಸೊ ಟಿಫನ್ ರೆಡಿ ಆಗೋವರೆಗೂ ಹಸುವಾಗಲ್ಲ ಅಷ್ಟೊಂದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಕ್ಯಾರೆಟು, ಬೀಟ್ರೂಟು, ಬೆಟ್ಟದ ನೆಲ್ಲಿಕಾಯಿ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಕುಡಿತಾ ಇದ್ವಿ. ದಿಯಾಗೆ ತುಂಬಾ ಫೇವ್ರೆಟ್ ಇದೆಲ್ಲ ಜ್ಯೂಸಸ್ಸು. ಬೆಳಿಗ್ಗೆ ಇದನ್ನೆಲ್ಲ ಮಾಡಿಕೊಟ್ಬಿಟ್ರೆ ಖುಷಿಯಾಗಿ ಕುಡಿದ್ಬಿಡ್ತಾಳೆ. ಹಾಗೆ ನಾನು ಇವತ್ತು ಬೆಳಿಗ್ಗೆ ಟಿಫನ್ಗೆ ಅಂತ ಪಡ್ಡು ಮಾಡ್ತಾ ಇದ್ದೆ. ಸೊ ಯೂಶ್ವಲಿ ಪಡ್ಡನ್ನು ಹಿಟ್ಟು ರುಬ್ಕೊಂಡ್ಬಿಟ್ಟು ಹಾಗೆ ಮಾಡ್ಕೊಳ್ಳೋರೆ ಜಾಸ್ತಿ. ಸೊ ಆ ರೀತಿ ಮಾಡ್ಕೊಳ್ಳೋದ್ರಿಂದ, ಈ ರೀತಿ ಒಂದು ಮಸಾಲೆ ಪಡ್ಡನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು, ಹಂಗಾಗಿ ಮಾಡ್ತಾ ಇದ್ದೀನಿ. ಸೊ ನಾವು ಜ್ಯೂಸ್ ಕುಡಿದ್ಬಿಟ್ಟು ಪಡ್ಡೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೊರಟೆ. ಮೊದಲಿಗೆ ನಾನು ಒಂದು ಕಬ್ಬಿಣದ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಸ್ಪೂನ್ ಆಗೋಷ್ಟು. ಸ್ವಲ್ಪ ಜಾಸ್ತಿನೇ ತಗೊಳ್ತಿದ್ದೀನಿ ಕಡಲೆಬೇಳೆ, ತುಂಬ ರುಚಿಯಾಗುತ್ತೆ. ಪಡ್ಡೆಗೆಲ್ಲ ಎಲ್ಲ ಕಡೆ ಕಡಲೆಬೇಳೆ ಎಲ್ಲ ಬಂದರೆ ಒಂದು ರೀತಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಬೇಕು ಅಂದರೆ ಆಪ್ಷನಲ್ ಆಗಿ ಉದ್ದಿನಬೇಳೆ ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಮತ್ತು ಕರಿಬೇವು ಮೂರನ್ನು ಕೂಡ ರುಬ್ಬಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಹಂಗೆ ಇಡೀ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ರೀತಿ ರುಬ್ಬಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ದೊಡ್ಡ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟನ್ನು ನಾನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೀವು ಸಬ್ಬಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸಬ್ಬಸಿಗೆ ಸೊಪ್ಪು ಇರಲಿಲ್ಲ ಅಂತ ನಾನು ಹಾಕಿಲ್ಲ, ಇಲ್ಲ ಅಂತಂದರೆ ಯೂಶ್ವಲಿ ಹಾಕಿರ್ತೀನಿ, ತರೋದು ಮರ್ತೋಗ್ಬಿಟ್ಟಿದ್ದೆ, ಹಂಗಾಗಿ ನಾನು ಹಾಕಿಲ್ಲ ಇದಕ್ಕೆ. ನೀವು ಬೇಕಿದ್ದರೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಹಿಟ್ಟಿಗೆ ಉಪ್ಪು ಹಾಕಿದ್ದಿತ್ತು, ಹಾಗಾಗಿ ನಾನು ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ತಾ ಇದ್ದೀನಿ. ಹಿಟ್ಟಿಗೆ ಕೂಡ ಉಪ್ಪು ಹಾಕ್ತೀವಲ್ವ, ಹಂಗಾಗಿ ಅದಕ್ಕೋಸ್ಕರ. ಇವಾಗ ನೋಡ್ತಿರ್ಬೋದು ಮಸಾಲೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಆದ ತಕ್ಷಣ ಗ್ಯಾಸ್ನ ಆಫ್ ಮಾಡಿಬಿಡಿ, ಸ್ವಲ್ಪ ಆರೋದಕ್ಕೆ ಬಿಡಿ ಅಷ್ಟೇ. ಹಾಗೆ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ಹಿಂದಿನ ದಿನ ಮಧ್ಯಾಹ್ನನೇ ನಾನು ರುಬ್ಬಿಟ್ಕೊಂಡ್ಬಿಟ್ಟಿದ್ದೆ, ಸೊ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂತ ಹೇಳಿ. ಸೊ ಇದಕ್ಕೆ ನಾನು ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಕಲಸಿಟ್ಕೊಂಡಿದ್ದೆ. ಇದು ಕೂಡ ಅಷ್ಟೇ, ದೋಸೆಗೆ ಹೆಂಗೆ ಮಾಡ್ತೀವೋ ಅದೇ ರೀತಿ. ಬಟ್ ದೋಸೆಗೆ ನಾವೇನು ಅವಲಕ್ಕಿ ಹಾಕ್ತೀವಲ್ವ, ಪಡ್ಡಿಗೆ ಚುಮ್ಮರಿ ಹಾಕ್ಕೋಬೇಕು ಅವಲಕ್ಕಿ ಬದಲು ಅಷ್ಟೇ. ಆ ಹಿಟ್ಟಿಗೆ ಈ ಮಸಾಲೆನ ಕಲಿಸ್ಕೊಂಡ್ಬಿಟ್ಟು ಪಡ್ಡು ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಕ್ಕಳಿಗೆ ರೀತಿ ಬಾಕ್ಸಿಗೆಲ್ಲ ಹಾಕಿ ಕಳ್ಸೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನನ್ನ ಮಗಳು ಚಟ್ನಿ ಎಲ್ಲ ಹಚ್ಕೊಂಡು ತಿನ್ನೋದಿಲ್ಲ ಸ್ಕೂಲ್ಗೆ ಹೋದರೆ. ಮನೇಲಿ ತಿಂತಾಳೆ, ಬಟ್ ಸ್ಕೂಲ್ಗೆ ಹೋದರೆ ಚಟ್ನಿ ಎಲ್ಲ ತೊಗೊಂಡೋಗೋದಕ್ಕೆ ಇಷ್ಟಪಡಲ್ಲ ಅವಳು, ಬಿದ್ದೋಗುತ್ತೆ, ಅವಳಿಗೆ ತಿನ್ನೋದು ಕಂಫರ್ಟೇಬಲ್ ಆಗೋದಿಲ್ಲ ಅಂತ ಹೇಳಿ. ಬಟ್ ನಾನು ಅದಕ್ಕೆ ಈ ರೀತಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಪಡ್ಡು ಮಾಡಿಕೊಟ್ರೆ, ಸುಮ್ಮನೆ ಪಡ್ಡಷ್ಟೇ ಹಾಕಿ ಕಳಿಸಿದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ, ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಅಂತ ಈ ರೀತಿ ಮಾಡಿ ಕಳಿಸೋದು. ಈ ರೀತಿ ನೀವು ಚಿಕ್ಕ ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿರುತ್ತೆ ಅಂತ. ಸಬ್ಬಸಿಗೆ ಸೊಪ್ಪನ್ನು ಹಾಕೋದನ್ನು ಮರೀಲಿಕ್ಕೆ ಹೋಗಬೇಡಿ, ಹಾಕಿದರೆ ಅದ್ರ ಘಮ ಇನ್ನೂ ಚೆನ್ನಾಗಿರುತ್ತಲ್ವ ಸಬ್ಬಸಿಗೆ ಸೊಪ್ಪಿಂದು, ಆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ ಅದನ್ನ ಹಾಕೋದ್ರಿಂದ. ಸೊ ಅದನ್ನ ಟ್ರೈ ಮಾಡಿಬಿಟ್ಟು ನೋಡಿ.
ಹೆಂಗಾಗಿದೆಯೋ? ಸೂಪರಾ? ಅಮ್ಮಂಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? 10/10ಗೆ ಎಷ್ಟು ಕೊಡ್ತೀಯಾ ಮಾರ್ಕ್ಸ್? 16. ಓ ಥ್ಯಾಂಕ್ ಯು. ಚೆನ್ನಾಗಿದೆನಾ? ಫ್ರೆಂಡ್ಸ್, ಇವಾಗ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಂದು ದಿಯಾಂದು. ನನ್ನ ಹಸ್ಬೆಂಡ್ದು ಸೆಕೆಂಡ್ ಶಿಫ್ಟ್ ಇತ್ತು. ಅವ್ರು ಮಾರ್ನಿಂಗ್ ಬಂದಿದ್ದಾರೆ, ಹಂಗಾಗಿ ಮಲ್ಕೊಂಡಿದ್ದಾರೆ, ಇನ್ನೂ ಎದ್ದಿಲ್ಲ. ಸೊ ಅವ್ರು ಎದ್ಮೇಲೆ ತಿಂಡಿ ತಿನ್ಕೊಂಡ್ಬಿಟ್ಟು ಸ್ವಲ್ಪ ದಿಯಾಂದ್ ಬರ್ತ್ಡೇ ಡ್ರೆಸ್ ಶಾಪಿಂಗಿಗಂತ ಹೋಗಬೇಕಾಗಿತ್ತು. ನಾನು ಮೊನ್ನೆ ಫಸ್ಟ್ ಕ್ರೈಯಿಂದ ಡ್ರೆಸ್ ತೋರಿಸಿದ್ನಲ್ವಾ, ಅದನ್ನ ರಿಟರ್ನ್ ಹಾಕಿದೆ. ಮತ್ತೆ ಒಂದು ಟ್ರೆಡಿಷ್ನಲ್ ವೇರ್ ಅಂತ ಒಂದು ಲೆಹಂಗಾ ಆರ್ಡರ್ ಮಾಡಿದೆ. ಅದು ಕ್ವಾಲಿಟಿ ಅಂತೂ ಒಂಚೂರು ಸರಿ ಇರಲಿಲ್ಲ. ಒಂಥರ ಪಾಲಿಸ್ಟರ್ ಮೆಟೀರಿಯಲ್ ಥರ ಇತ್ತು. ಅದು ಯಾಕೆ ಫುಲ್ ಮೈಗೆ ಅಂಟ್ಕೊಂಡಂಗೆ ಆಗೋದು, ಕಿರಿಕಿರಿ ಆಗೋದು, ಇದೆಲ್ಲ ಭಾಳ ಆಗ್ತಿತ್ತು. ಹಾಗಾಗಿ ಅದನ್ನು ಕೂಡ ರಿಟರ್ನ್ ಮಾಡಿದೆ. ಪದೇ ಪದೇ ತರಿಸ್ಕೊಳ್ಳೋದು, ರಿಟರ್ನ್ ಮಾಡೋದು, ಇದೆಲ್ಲ ಸಿಕ್ಕಾಪಟ್ಟೆ ಬೇಜಾರು ಅನಿಸ್ಬಿಡುತ್ತೆ. ಆ್ಯಂಡ್ ಟೈಮ್ ಕೂಡ ಇಲ್ಲ, ಇನ್ನೊಂದು 6 days ಅಷ್ಟೇ ಬರ್ತ್ಡೇ ಬಂದುಬಿಡ್ತಾವಳ್ದು. ಹಾಗಾಗಿ ನನ್ನ ಹಸ್ಬೆಂಡ್ ಹೇಳಿದ್ರು, ಇಲ್ಲೇ ಹೋಗ್ಬಿಟ್ಟು ಶಾಪಲ್ಲೇ ತೊಗೊಂಡು ಬಂದುಬಿಡೋಣ, ಸುಮ್ಮನೆ ಆರ್ಡ್ರ್ ಮಾಡೋದು, ರಿಟರ್ನ್ ಹಾಕೋದು ಇದೆಲ್ಲ ಬೇಡ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟು ಹೋಗ್ತಿದ್ದೀವಿ. ಆ್ಯಂಡ್ ಸ್ವಲ್ಪ ಗ್ರಾಸರೀಸ್ ಶಾಪಿಂಗ್ ಕೂಡ ಇತ್ತು. ಅಂದರೆ ಈ ವೀಕ್ ಸ್ವಲ್ಪ ಕೆಲಸ ಜಾಸ್ತಿ, ಯಾಕಂದರೆ ದಿಯಾಂದ್ ಏನೇನು ಫೇವ್ರೇಟೀಸ್ ಇದ್ದಾವೆ, ಸ್ನ್ಯಾಕ್ಸು, ಆಮೇಲೆ ಸ್ವೀಟು ಎಲ್ಲ ದಿಯಾಗೆ ಏನೇನು ಫೇವ್ರೇಟು ಅದನ್ನು ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ಅದ್ರ ರಿಲೇಟೆಡ್ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಆ್ಯಂಡ್ ನಾನು ಫ್ಲಿಪ್ಕಾರ್ಟಲ್ಲಿ ಮೀಶೋದಲ್ಲಿ ಕೆಲವೊಂದಿಷ್ಟು ಇವಳು ಸ್ಕೂಲಲ್ಲಿ ಕೊಡೋಕ್ಕೆ, ಅವ್ರ ಫ್ರೆಂಡ್ಸಿಗೆ ಕೊಡೋದಕ್ಕೆ ಅಂತ ರಿಟರ್ನ್ ಗಿಫ್ಟ್ಸ್ ಆರ್ಡರ್ ಮಾಡಿದ್ದೆ. ಇಲ್ಲಿ ನೋಡ್ತಿರ್ಬೋದು, ಇವು ಪಿಂಕ್ ಕಲರ್ ಪೌಚಸ್ ಎಲ್ಲ ಗರ್ಲ್ಸ್ಗೆ, ಇವು ಬ್ಲೂ ಕಲರ್ ಎಲ್ಲ ಬಾಯ್ಸ್ಗೆ. ಇದ್ರ ಮೇಲೆ ಬಾರ್ಬಿ ಗರ್ಲ್ ಇದೆ, ಆ್ಯಂಡ್ ಇದ್ರ ಮೇಲೆ ಸ್ಪೈಡರ್ ಮ್ಯಾನ್. ಸೊ ಇದ್ರ ಜೊತೆಗೆ ಮತ್ತೊಂದು ತರಿಸಿದ್ದೀನಿ. ಇವು ಅವ್ರ ಫ್ರೆಂಡ್ಸಿಗೇನೋ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅವಳಿಗೆ ಏನಾದರೂ ತರಿಸ್ಬೇಕು ಅಂತ ಕೇಳ್ತಿದ್ಲು. ಏನು ಕೊಡಬೇಕು, ಅದೇ ಡ್ರಾಯಿಂಗ್ ಬುಕ್ಕು, ಸ್ಕೆಚ್ ಪೆನ್ನು, ಪೆನ್ಸಿಲ್ ರಬ್ಬರು ಇವೆಲ್ಲ ಕಾಮನ್ ಆಗಿಬಿಡ್ತಾವಲ್ವ ಅಂತ ಹೇಳ್ಬಿಟ್ಟು ಈ ರೀತಿ ಪೌಚಸ್ ತರಿಸಿದ್ದೀನಿ. ಇದ್ರ ಜೊತೆಗೆ ಅಂದರೆ ಇದ್ರ ಒಳಗಡೆ ಹಾಕ್ಕೊಡೋದಕ್ಕೆ ಸ್ವಲ್ಪ ಮಕ್ಳಿಗೆ ಚೆನ್ನಾಗಿ ಎಂಜಾಯ್ ಮಾಡೋವಂಥ ಎರೇಸರ್ಸು. ಅಂದರೆ ಅವರಿಗೆ ನೋಡಿದ ತಕ್ಷಣ ಒಂಥರ ಖುಷಿ ಆಗಬೇಕು. ನಾರ್ಮಲ್ ಎರೇಸರ್ಸ್ ಅಂದರೆ ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ ಇವಾಗ. ಸೊ ಈ ರೀತಿಯಾಗಿರೋಂಥ ಎರೇಸರ್ಸ್ನ ನಾನು ಆರ್ಡರ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಎಮೋಜೀಸ್ ಇದೆ, ಎಮೋಜೀಸ್ ಎರೇಸರ್ಸ್. ಇದು ಪ್ಯಾಕ್ ಆಫ್ 4 ಬರುತ್ತೆ. ಒಂದು ಪ್ಯಾಕೆಟಲ್ಲಿ 4 ಇರುತ್ತೆ. ಇವನ್ನ ಒಂದಿಷ್ಟು, ಹಾಗೆ ಇವು ಪೌಚಸ್ ಒಂದಿಷ್ಟು ಆರ್ಡರ್ ಮಾಡಿದ್ದೀನಿ. ಸೊ ಇವನ್ನೆಲ್ಲ ಅವಳು ಕುತ್ಕೊಂಡ್ಬಿಟ್ಟು ಅವಳೇ ಪ್ಯಾಕ್ ಮಾಡಿ ಇಡ್ತಾಳಂತೆ. ಸೊ ಆ ಪೌಚಲ್ಲಿ ಒಂದೊಂದು ರಬ್ಬರ್ ಎರೇಸರ್ಸ್ ಹಾಕ್ಬಿಟ್ಟು ಚಾಕ್ಲೇಟ್ಸ್ ಹಾಕೋಣ ಅದರಲ್ಲಿ. ಓಕೆ, ಚಾಕ್ಲೇಟ್ಸ್ ತೊಗೊಂಡು ಬಂದಮೇಲೆ ಹಾಕೋಣ. ಬಟ್ ಇವಾಗ ಸದ್ಯಕ್ಕೆ ಇಷ್ಟು ಪ್ಯಾಕ್ ಮಾಡು. ಓಕೆ, ನಿನ್ನ ಫ್ರೆಂಡ್ಸ್ದೆಲ್ಲ ಲಿಸ್ಟ್ ಮಾಡ್ಕೊಳ್ತೀನಿ. ಓಕೆ, ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರ ನೇಮ್, ಗರ್ಲ್ಸ್ಗೆ ಎಷ್ಟು ಜನ, ಬಾಯ್ಸ್ ಎಷ್ಟು ಜನ ಅನ್ನೋದನ್ನ ಬ್ಲೂ ಅಲ್ಲಿ ಬಾಯ್ಸ್ಗೆ ಹಾಕಬೇಕು, ಪಿಂಕಲ್ಲಿ ಗರ್ಲ್ಸ್ಗೆ ಹಾಕಬೇಕು. ಓಕೆನಾ? ಪ್ಯಾಕಿಂಗ್ ಮಾಡ್ತೀಯಾ ಕೂತ್ಕೊಂಡು? ಸೊ ಇದು ಕೆಲಸ, ಇದು ಬಂದಾಗಿಂದ ಕೇಳ್ತಿದ್ದಾಳೆ ಮಾಡಬೇಕು ಅಂತ. ಸೊ ಇರುದಿಯಾ ಬರ್ಡೇ ಇನ್ನೂ ಲೇಟ್ ಇದೆ, ಮಾಡೋಣ ಅಂದ್ಕೊಂಡು ಈ ವೀಕೆಂಡ್ ಮಾಡ್ತಾ ಇದ್ವಿ. ಇದೇ ವೀಕೆಂಡೇ ಮಾಡ್ಬೇಕು, ಮತ್ತೆ ನಮ್ಮ ವೀಕ್ ಡೇಸಲ್ಲಿ ಟೈಮೇ ಸಿಗೋದಿಲ್ಲ. ಎರೇಸರ್ ನಿನಗೆ ಆಮೇಲೆ ಕೊಡ್ತೀನಿ ನಾನು, ನಿನ್ನ ಬರ್ಡೇ ದಿನ ಕೊಡ್ತೀನಿ, ನಿನ್ನ ಬರ್ಡೇ ಗಿಫ್ಟ್ ಕೊಡ್ತೀನಿ. ಓಕೆನಾ? ಸೊ ಇದರಲ್ಲಿ ಎಲ್ಲ ಎಮೋಜೀಸು ಡಿಫ್ರೆಂಟ್ ಆಗಿದೆ, ಕಾಣಿಸ್ತಿರ್ಬೋದು ನಿಮಗಿಲ್ಲಿ. ಇದರಲ್ಲಿ ಬೇರೆ ಇದೆ, ಇದರಲ್ಲಿ ಬೇರೆ ಇದೆ. ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಿಗಾದ್ರೂ ಈ ರೀತಿ ಬರ್ಡೇ ಗಿಫ್ಟ್, ರಿಟರ್ನ್ ಗಿಫ್ಟ್ಸ್ ಮಾಡಬೇಕು ಅಂತಂದರೆ ಒಳ್ಳೆ ಐಡಿಯಾ. ಫ್ಲಿಪ್ಕಾರ್ಟಲ್ಲ, ಮೀಶೋದಲ್ಲಿ ತರಿಸಿದ್ದೀನಿ. ಫ್ಲಿಪ್ಕಾರ್ಟ್ ಅಂತಲೇ ಬರ್ತಿದೆ ನನಗೆ. ಮೀಶೋದಲ್ಲಿ ತರಿಸಿದ್ದೀನಿ. ತುಂಬಾ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಕೆಲವೊಂದಿಷ್ಟಿತ್ತು, ಬಟ್ ನಾನು ಅಷ್ಟೊಂದೆಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ಸಾಕು ಅಂತ ಅನ್ನಿಸ್ತು. ಅಂದರೆ ಅದು ಪಿಗ್ಗಿ ಬ್ಯಾಂಕ್ಸ್ ಅವೆಲ್ಲ ಬರ್ತವೆ, ಸ್ವಲ್ಪ ದೊಡ್ಡವರಾದರೆ ಅವೆಲ್ಲ ಯೂಸ್ ಆಗ್ತವೆ. ಚಿಕ್ಕ ಮಕ್ಕಳಲ್ವ, ಇಷ್ಟು ಸಾಕಾಗುತ್ತೆ. ಅವು ಪಿಗ್ಗಿ ಬ್ಯಾಂಕ್ಸ್ ಅವನ್ನೆಲ್ಲ ಕೊಡಬೇಕಂದ್ರೆ ಸ್ವಲ್ಪ ದೊಡ್ಡವರಾಗಬೇಕು, ಅವಾಗ ಚೆನ್ನಾಗಿರೋದು ಕೊಡೋದಕ್ಕೆ. ಸೊ ಅದನ್ನ ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಇಯರ್ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಚಾಕ್ಲೇಟ್ಸ್ ಅದನ್ನೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಕೊಡ್ಬೋದು. ಯಾರಿಗಾದ್ರೂ ಇದನ್ನ ಏನಾದರೂ ಬೇಕಾಗಿದ್ದರೆ ಲಿಂಕ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ಪ್ಯಾಕಿಂಗ್ ಮಾಡ್ತೀಯಾ? ಲಿಸ್ಟ್ ಮಾಡ್ಕೊಡ್ಲಾ ನಿನ್ನ ಫ್ರೆಂಡ್ಸ್ದೆಲ್ಲ? ಬರ್ತ್ಡೇ ಈ ರೀತಿ ಸ್ಪೆಷಲ್ ಡೇ ಅಂದರೆ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಇವಳಂತರೂ ಇವಾಗಂತ ಅಲ್ಲ, ಚಿಕ್ಕವಳಿದ್ದಾಗಿಂದನೂ ನನ್ನ ಬರ್ತ್ಡೇ ಹಿಂಗೆ ಆಗಬೇಕು, ಹಿಂಗೆ ಇರಬೇಕು ಅಂತ ಬಿಫೋರೇ ಪ್ಲ್ಯಾನ್ಡ್ ಇರ್ತಿದ್ಲವಳು.
ಅಂದರೆ ಯಾರ್ದಾದ್ರೂ ಬರ್ತ್ಡೇಗೆ ಹೋಗಿರ್ತಾಳೆ, ಅಲ್ಲಿ ಏನಾದರೂ ನೋಡ್ತಾಳಲ್ವಾ. ಸೊ ನನ್ನ ಬರ್ಡೇನೂ ಈ ರೀತಿ ಆಗಬೇಕು ಅಂತ ಅಂದ್ಕೊಳ್ತಿದ್ಲು. ಹೋದ ವರ್ಷಕ್ಕೆ ನಮ್ಮ ಅಕ್ಕನ ಮಗಳ ಬರ್ಡೇ ನೋಡಿಬಿಟ್ಟು ನನಗೂ ಟೇಬಲು ಚೇರು ಎಲ್ಲ ಬೇಕು, ಕೇಕ್ ಇರಬೇಕು, ಕಟ್ ಮಾಡಬೇಕು ಅಂತ ಅಂದಿದ್ಲು. ಅದೇ ರೀತಿ ಹೋಗ್ಬಿಟ್ಟು ಒಂದು ಸ್ಮಾಲ್ ಚೇರ್ ಕೊಡಿಸ್ಕೊಂಡು ಬಂದ್ಲು, ಕೇಕ್ ತೊಗೊಂಬಂದು ಕಟ್ ಮಾಡಿಸ್ಕೊಂಡ್ಲು, ಎಲ್ಲ ಆಯಿತು. ಅವಳಿಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ವಿ. ಬಟ್ ಈ ವರ್ಷ ಅವಳು ಸ್ಕೂಲೆಲ್ಲ ನೋಡ್ತಿದ್ದಾಳಲ್ವ, ಅವಳ ಫ್ರೆಂಡ್ಸ್ ಎಲ್ಲ ಬರೋದು, ಚಾಕ್ಲೇಟ್ಸ್ ಕೊಡೋದು, ಈ ರೀತಿ ರಿಟರ್ನ್ ಗಿಫ್ಟ್ಸ್ ಕೊಡೋದು, ಇದನ್ನೆಲ್ಲ ನೋಡಿ ನನಗೂ ಇದೇ ರೀತಿ ಬರ್ಡೇ ಬೇಕು ಅಂತ ಕೇಳಿದ್ಲು. ಸೊ ಹಂಗಾಗಿ ಸರಿ ಆಯಿತು, ಅವಳು ಇಷ್ಟದಂಗೆ ಆಗಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾಯಿದ್ದೀವಿ. ಇವಾಗ ಅವಳು ಚೈಲ್ಡ್ಹುಡ್ ಲೈಫ್ ಅಲ್ವಾ, ಸೊ ಅವಳಿಗೆ ಹೆಂಗೆ ಬೇಕೋ ಹಂಗೆ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಬಿಕಾಸ್ ನಾವೇನೋ ಪ್ಲ್ಯಾನ್ ಮಾಡ್ತೀವಿ, ಅವಳಿಗದು ಇಷ್ಟ ಆಗೋದಿಲ್ಲ. ಹಿಂಗೆ ಯಾಕೆ, ಹಂಗೆ ಯಾಕೆ, ಇದು ಬೇಡ ಅದು ಬೇಡ ಅಂತ ಅನ್ನೋದು. ಸೊ ಅವಳಿಗೇನು ಇಷ್ಟ ಇವನ್ನೆಲ್ಲ ಅವಳೇ ಸೆಲೆಕ್ಟ್ ಮಾಡಿರೋದು. ಅವಳಿಗೆ ನಾನು ಇದು ಇದೆ ನೋಡಮ್ಮ, ಏನು ಬೇಕು ನೋಡು ಅಂತ ಕೇಳಿದರೆ ಅವಳು ಇಂಥದ್ದಿರಲಿ, ಇದು ಇರಲಿ, ಚೆನ್ನಾಗಿದೆ ಅಂತ ಅವಳೇ ಸೆಲೆಕ್ಟ್ ಮಾಡ್ತಾಳೆ. ಈವನ್ ಡ್ರೆಸ್ ಕೂಡ ಅಷ್ಟೇ, ನಾನು ಏನೂ ಅವಳಿಗೆ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಅವಳ ಸೈಜಸ್ ಡ್ರೆಸ್ ಯಾವ್ದು ನನಗೆ ಇಷ್ಟ ಆಗಿರುತ್ತೆ, ಕೆಲವೊಂದಿಷ್ಟು ನಾನು ಸೆಲೆಕ್ಟ್ ಮಾಡಿಬಿಟ್ಟು ಕೊಡ್ತೀನಿ, ಅವಳು ಅದನ್ನು ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ತಾಳೆ. ಈ ರೀತಿ ಅವಳ ಚಾಯ್ಸ್ನ ಅವಳಿಗೆ ಮಾಡ್ಕೊಳ್ಳೋದಕ್ಕೆ ನಾನು ಬಿಟ್ಬಿಡ್ತೀನಿ. ಹಾಗಾಗಿ ಏನಾಗ್ಬಿಡುತ್ತೆ, ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ. ಮೀನ್ಸ್ ಅವಳಿಗೇನು ಇಷ್ಟ ಅದಾಗಿರುತ್ತೆ. ಆ್ಯಂಡ್ ನಮಗೂ ಕೂಡ ಖುಷಿ ಇರುತ್ತೆ, ಅವಳಿಗೆ ಹೆಂಗೆ ಬೇಕೋ ಹಂಗೆ ಆಗ್ತಾಯಿದೆ, ಅವಳು ಖುಷಿಯಾಗಿದ್ದಾಳಲ್ವ. ಸೊ ಅವಳ ಟಾಪಿಕ್ ಇದ್ದಾಗ ಅದು ಅವಳದೇ ಡಿಸಿಷನ್ ಆಗಿರಬೇಕು, ನಮ್ದಾಗಿರಬಾರ್ದು ಅಂತ ಹೇಳಿಬಿಟ್ಟು ಇಷ್ಟೇ. ಯಾಕಂದರೆ ಅವ್ರನ್ನ ನಾವು ಎಷ್ಟು ಫ್ರೆಂಡ್ ರೀತಿಯಲ್ಲೇ ಟ್ರೀಟ್ ಮಾಡ್ತೀವಿ, ಅಷ್ಟೇ ಮುಂದೆ ನಮಗೂ ಕೂಡ ಒಳ್ಳೆಯದಾಗಿರುತ್ತೆ. ನಾವು ನಮ್ಗೆ ಹೆಂಗೆ ಬೇಕು ಹಂಗೆ ಇರಬೇಕು, ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳಬೇಕು ಅಂತ ಅಂದರೆ ಅದು ವರ್ಕ್ ಆಗಲ್ಲ ಇವಾಗಿನ ಜನ್ರೇಷನ್ ಅವ್ರಿಗೆ. ಹಾಗಾಗಿ ಮುಂದೆ ಅವರು ನಾವು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ಅವ್ರ ಜೊತೆ ನಾವು ಎಷ್ಟು ಫ್ರೆಂಡ್ಲಿಯಾಗಿರ್ತೀವಿ ಅಷ್ಟು ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಅವ್ರಿಗೆ ಬೈಯೋದು, ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡೋದು, ನೀನು ಹಿಂಗೆ ಬೇಡ, ನಾವು ಹೇಳ್ದಂಗೆ ಕೇಳು, ಹೇಳ್ದಂಗೆ ಮಾಡು ಅಂತ ಅಂದರೆ ವರ್ಕ್ ಆಗೋದಿಲ್ಲ ಅದೆಲ್ಲ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವಳಿಗೆ ಹೆಂಗೆ ಬೇಕು, ಇವೆಲ್ಲ ಚಿಕ್ಕ ಪುಟ್ಟ ವಿಷಯ ಅಲ್ವಾ, ತಿನ್ನೋದು, ಉಣ್ಣೋದು, ಇವೆಲ್ಲ ಬರ್ಡೇ ಮಾಡ್ಕೊಳ್ಳೋದು, ಇಂಥದನ್ನೆಲ್ಲ ಅವ್ರು ಡಿಸಿಷನ್ ಮಾಡಿಕೊಂಡ್ರೆ ಅದರಲ್ಲಿ ತಪ್ಪೇನಿದೆ ಅಂತ ನನಗನ್ಸುತ್ತೆ. ಸೊ ಹಂಗಾಗಿ ನಾನು ಯಾವುದ್ರ ಬಗ್ಗೆನೂ ಕೇರ್ ಮಾಡೋಕ್ಕೋಗಲ್ಲ. ಅವಳಿಗೆ ಹೆಂಗೆ ಇಷ್ಟ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಷ್ಟೇ. ನಾವು ಹೆಂಗೆ ನಮಗೆ ಹೆಂಗೆ ಬೇಕೋ ಹಂಗೆಲ್ಲ ಮುಗಿದೋಯ್ತದ, ಆವಾಗಿನ ಕಾಲ ಎಲ್ಲ ಮುಗಿದೋಯ್ತು. ಬಟ್ ಇವಾಗ ಹಂಗಿಲ್ವಲ್ಲ ಜನ್ರೇಷನ್ನು. ಸೊ ಅವಳ ಜೊತೆ ಆದಷ್ಟು ನಾವಿಬ್ಬರು ಫ್ರೆಂಡ್ಲಿ ಆಗಿರೋದಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಫ್ರೆಂಡ್ಸ್, ಅಪ್ಪ ಅಮ್ಮಂದು ನನ್ನ ಹ್ಯಾಪಿ ಬರ್ಡೇ ದಿನ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇದೆ. ಓ, ಏನು ಗೊತ್ತಾ ಫ್ರೆಂಡ್ಸ್, ದಿಯಾನ್ ಬರ್ಡೇ ಮತ್ತು ನಮ್ದು ಆ್ಯನಿವರ್ಸರಿ ಒಂದೇ ದಿನ ಬರೋದು. ಹಾಗಾಗಿ ಇವಳು ಬರ್ಡೇ ಪ್ಲ್ಯಾನಿಂಗು ಅದು ಇದು ಅಂತ ನಾವು ನಮ್ದು ಆ್ಯನಿವರ್ಸರಿ ಇದೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿರ್ತೀವಿ. ಅವಳು ಈ ವರ್ಷ ನೆನಪಿಸ್ತಿದ್ದಾಳೆ. ನಾನು ಹೇಳಿದ್ದೆ, ದಿಯಾ ನಿನ್ನ ಬರ್ಡೇ ಇದ್ರಲ್ಲಿ ನಮ್ಮ ಆ್ಯನಿವರ್ಸರಿ ನೆನಪಿರೋದಿಲ್ಲ, 4 ವರ್ಷ ಆಗಕ್ಕೆ ಬಂತು, ಹಿಂಗೆ ಕಳೀತಾ ಇದ್ದೀವಿ ನಾವು ಅಂತ ಅಂದೆ. ಸೊ ಅದಕ್ಕೆ ನೆನಪಿಸ್ತಿದ್ದಾಳೆ ಈ ವರ್ಷ, ಅಮ್ಮ ನಿಮ್ಮದು ಇದೆ ಅಂತ ಹೇಳಿ. ಸೊ ಅದು ಏನು ಕೋಇನ್ಸಿಡೆನ್ಸಾ ಏನು, ಅವತ್ತೇನಾಗಿತ್ತು 4 ವರ್ಷದ ಹಿಂದೆ, ಅದನ್ನೆಲ್ಲ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ, ಓಕೆನಾ. ಸೊ ಅದಕ್ಕೆ ಅವಳು ನೆನಪಿಸ್ತಿರೋದು ನಮಗೆ. ದಿಯು ನನಗೇನು ಗಿಫ್ಟ್ ಕೊಡ್ತೀಯ ನನ್ನ ಆ್ಯನಿವರ್ಸರಿಗೆ? ನಿಂಗೆ ಏನು ಗೊತ್ತಾ, ಡ್ರೆಸ್ಸು, ಸೀರೆ ಕೊಡಿಸ್ತೀಯ ನನಗೆ? ನಿನ್ನ ಹತ್ರ ಪೈಸಾ ಎಲ್ಲಿದೆ ಕೊಡ್ಸಕ್ಕೆ? ಇಸ್ಕೊಂಡು ನಂಗೆ ಗಿಫ್ಟ್ ಕೊಡಿಸ್ತೀಯ ನೀನು? ಅಯ್ಯೋ ಬಂಗಾರಿ, ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನೇ ಡ್ರೆಸ್ ಕೊಡಿಸ್ತೀನಿ ಅಂತ ನೀನು ನಂಗೆ ಡ್ರೆಸ್ ಕೊಡಿಸ್ತಿದ್ದೀಯೇ? ಹೌದಾ? ನಂಗೆ ಬೇರೆ ಏನಾದರೂ ಬೇಕಂದ್ರೆ ನಂಗೆ ಫೋನ್ ಕೊಡಿಸ್ತೀಯ? ಅಯ್ಯಪ್ಪೋ, ನನ್ನ ಫೋನ್ ತಗೋಬೇಕು ಅನ್ನಕತ್ತು 1.5 ವರ್ಷ ಆಗ್ತಾ ಬಂತು, ಇನ್ನೂ ತಗೊಂಡಿಲ್ಲ. ಈ ಫೋನ್ ನಾನೇನು ಯೂಸ್ ಮಾಡ್ತಿದ್ದೀನಲ್ವಾ, ಇದನ್ನು ನಾನು ತಗೊಂಡು ಆಲ್ಮೋಸ್ಟ್ 6.5 ಇಯರ್ಸ್ ಆಗಿದೆ. ಇವಾಗ ನಮ್ಮ ಆ್ಯನಿವರ್ಸರಿಗಿನ 6 ಮಂತ್ಸ್, ಸಾರಿ ನಮ್ಮ ಮದುವೆಗಿನ 6 ಮಂತ್ಸ್ ಬಿಫೋರೇ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿರೋದು ನನ್ನ ಬರ್ಡೇಗೆ. 6.5 ಇಯರ್ಸ್ ಆಯಿತು ನಾನು ಈ ಫೋನ್ ತಗೊಂಡು. ಇದೆಲ್ಲ ಅರ್ಧೋಗ್ಬಿಟ್ಟಿದೆ, ಹೌದಿಲ್ಲ? ಎಲ್ಲ ಹಾಳಾಗೋಗ್ಬಿಟ್ಟಿದೆ ಫೋನು. ಯಾರ ಕಡೆ? ಯಾವ ಅಂಕಲ್ ಕಡೆ? ಫೋನ್ ಅಂಕಲ್ ಕಡೆ. ಫೋನ್ ಅಂಕಲ್ಗೆ ದುಡ್ಡು ಕೊಟ್ರೆ ಫೋನ್ ಕೊಡ್ತಾರೆ, ಸುಮ್ಮನೆ ಫೋನ್ ಕೊಡಲ್ಲ ಫೋನ್ ಅಂಕಲ್ಲು. ಸರಿ, ನನ್ ಗಿಫ್ಟ್ ಕೊಡ್ತೀಯ ಇವ? ಸರಿ ಹಂಗಿತ್ತಂದ್ರೆ ನನ್ನ ಆ್ಯನಿವರ್ಸರಿ ಫೋನ್ ಗಿಫ್ಟ್ ಕೊಡ್ತೀಯ ನನಗೆ? ಥ್ಯಾಂಕ್ ಯು ಸೋ ಮಚ್. ಏನ್ ಕೊಡಿಸ್ತೀಯ ನನಗೆ?
ಏನು ಕೊಡಿಸ್ತೀಯ ನೀನು? ಪಪ್ಪ ಹೇಳಿದ್ದಾರೆ ನಿಂಗೆ ಮತ್ತೆ ಫೋನ್ ಕೊಡ್ಸೋಣ ಅಮ್ಮಗಂತ. ನಾನು ಹೇಳ್ತೀನಿ. ಅಲ್ಲ ನಿನಗೇನಾದ್ರೂ ಪಪ್ಪ ಹೇಳಾರೇನು ಮತ್ತೆ? ಪಪ್ಪ ತೋರಿಸ್ತೀನಿ ಅಲ್ದಿದೆ ಅಂತ ಇದು. ಪಪ್ಪ ತೋರಿಸ್ತೀಯಾ? ಸರಿ ಅಮ್ಮ ಕೊಡ್ಸೋ ಅಂತ. ಇವಾಗ ಬೇಡ, ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, ಇನ್ನೊಂದು ಸ್ವಲ್ಪ ಹಾಳಾಗ್ಲಿ ಅದು ಫೋನು, ಅವಾಗ ಕೊಡ್ಸೋ ಅಂತೆ. ಇಲ್ಲೆಲ್ಲ ನೆಕ್ಸ್ಟ್ ನನ್ನ ಬರ್ಡೇ ಕೊಡ್ಸೋ ಅಂತೆ. ಇಲ್ಲೆಲ್ಲ ಅಲ್ದಿಟ್ಟಿತ್ತಲ್ಲ, ಇಲ್ಲೆಲ್ಲ ಫುಲ್ ಅಲ್ದಿಟ್ಟಿತ್ತಲ್ಲ. ಫುಲ್ ಅರ್ಧೋಗಿ ಮುರಿದೋದ್ಮೇಲೆ ಕೊಡ್ಸೋ ಅಂತೆ. ಓಕೆನಾ? ನೆಕ್ಸ್ಟ್ ನನ್ನ ಬರ್ಡೇ ಕೊಡ್ಸೋ ಅಂತೆ. ಇವಾಗ ಬೇಡ ನನಗೆ, ಇವಾಗ ನನಗೇನೂ ಬೇಡ. ಓಕೆನಾ? ಆ್ಯಕ್ಚುಲಿ ಇವಾಗ ನಾವು ಬೇರೆನೇ ಪ್ಲ್ಯಾನ್ ಮಾಡ್ತಿದ್ದೀವಿ ದಿಯಾಗ್ ಸರ್ಪ್ರೈಸ್ ಕೊಡೋದಕ್ಕೆ. ನಾವು ದಿಯಾಗ್ ಒಂದು ಬೇರೆನೇ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ಡ್ರೆಸ್ ಹೊಡಿಲ್ಲ. ಡ್ರೆಸ್? ಡ್ರೆಸ್. ಓಕೆ, ಡ್ರೆಸ್. ನಿಂಗೆ ಅವತ್ತು ಬರ್ಡೇ ದಿನ ಹೇಳ್ತೀನಿ ನಾನು ನಿನಗೆ ಏನು ಅಂತ, ಏನು ಸರ್ಪ್ರೈಸ್ ಅಂತ. ಓಕೆನಾ? ಸರಿ ಫ್ರೆಂಡ್ಸ್, ಅವ್ರನ್ನೂ ಎಬ್ಸ್ಬಿಟ್ಟು ಅವರಿಗೂ ತಿಂಡಿ ಕೊಟ್ಬಿಟ್ಟು ರೆಡಿ ಆಗಬೇಕು. ಮತ್ತು ಈ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಮತ್ತು ದಿಯಾ ರೆಡಿ ಆಗಿಬಿಟ್ಟು ಬಂದ್ವಿ. ನಮ್ಮ ದಿಯಾ ನೋಡ್ರಿ ಹೆಂಗೆ ಕಾಣತ್ತಾಳ. ದಿಯು ಅವಳು ಇವತ್ತು ಫ್ರೀ ಹೇರ್ಸ್ ಬಿಟ್ಕೋತಾಳ ಅಂತಂದು ಹೇಳಿ ಫ್ರೀ ಹೇರ್ಸ್ ಬಿಟ್ಕೊಂಡಾಳು ಇವತ್ತು. ಇಲ್ಲಾಂದರೆ ಯೂಶ್ವಲಿ 1 ಪೋನಿ or 2 ಪೋನಿ ಹಾಕ್ಬಿಟ್ಟಿರ್ತೀನಿ. ಬಟ್ ಇವತ್ತು ಕ್ಲಿಪ್ ಹಾಕ್ಕೊಂಡು ಕ್ಯೂಟಾಗಿ ರೆಡಿಯಾಗಿ ಅವಳೇ ಮೇಕಪ್ ಮಾಡ್ಕೊಳ್ತಾಳೆ. ನಾನು ಏನೂ ಮಾಡೋದಿಲ್ಲ, ಅವಳೇ ಮೇಕಪ್ ಮಾಡ್ಕೊಂಡು ಅವಳೇ ರೆಡಿ ಹಾಕೋದು. ಅಲ್ಲ ದಿಯಾ? ಓಕೆ ಫ್ರೆಂಡ್ಸ್, ಇವಾಗ ನಾನು ಒಂದು ಡೆಸರ್ಟ್ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಮಕ್ಕಳೇನಾದರೂ ತಂಪಾಗಿರೋದು, ಕೋಲ್ಡ್ ಆಗಿರೋದು ಏನಾದರೂ ಕೇಳ್ತಾನೆ ಇರ್ತಾರೆ. ಸೊ ಹಂಗಾಗಿ ಒಂದು ಕಸ್ಟರ್ಡ್ ಫ್ರೂಟ್ ಅನ್ನೋ ಡೆಸರ್ಟ್ನ ರೆಡಿ ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡೆ. ಅದು ಮಾಡಬೇಕಂದ್ರೆ ಇವಾಗ ಮಾಡಿದರೆ ಅದು ಸ್ವಲ್ಪ ಕೋಲ್ಡ್ ಆಗಿ ತಿನ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇವಾಗ ಹೊರಗೆ ಹೋಗೋಕ್ಕಿಂತ ಮುಂಚೆನೇ ಅದನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತೀನಿ. ಸೊ ಬರೋ ಅಷ್ಟೊತ್ತಿಗೆ ಅದು ಆಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಕಸ್ಟರ್ಡ್ ಫ್ರೂಟ್ ಸಲಾಡ್ನ ಮಾಡೋದಕ್ಕೆ ನಾನಿಲ್ಲಿ 3 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಒಬ್ಬರಿಗೆ 1 ಕಪ್ ಆಗುವಷ್ಟು ಅಂತ ಲೆಕ್ಕ ಹಿಡಿದ್ಬಿಟ್ಟು ಮಾಡ್ತಾ ಇರೋದು. ಹಾಗೆ ಅದನ್ನು ಹಾಲು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸಣ್ಣ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ಅದು ಕುದಿಯೋವರೆಗೂ ಇಲ್ಲಿ ನಾವು ಕಸ್ಟರ್ಡ್ ಪೌಡರ್ ಮಿಕ್ಸ್ನ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂತಂದರೆ ಕಾರ್ನ್ಫ್ಲೋರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಎರಡೂ ಕೂಡ ಹಾಕೋಬೋದು. ಸೊ ಕಸ್ಟರ್ಡ್ ಪೌಡ್ರ್ ಇದ್ದರೆ ಇದನ್ನೇ ಯೂಸ್ ಮಾಡಿ. ಅದಕ್ಕೆ ಒಂದು ಅರ್ಧ ಕಪ್ ಹಾಲು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂಚೂರು ಗಂಟು ಬರಬಾರ್ದು, ಆ ರೀತಿ ನೀವು ಕಲಿಸ್ಕೊಳ್ಬೇಕಾಗತ್ತೆ. ಗಂಟು ಬಂದುಬಿಟ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಸ್ಟರ್ಡ್ ಪೌಡರ್ ಕೂಡ ವೆನಿಲಾದೇ ಆಗಿರೋದ್ರಿಂದ ನಾನು ಇದಕ್ಕೆ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಫ್ ನಿಮಗೆ ಬೇರೆ ಏನಾದರೂ ಬೇಕು ಅಂತಂದ್ರೂ ಕೂಡ ಹಾಕ್ಕೊಳ್ಬೋದು. ಹಾಗೆ ಇದು ಹಾಲು ಕೂಡ ಚೆನ್ನಾಗಿ ಕುದಿ ಬಂದಿದೆ, ನೋಡ್ತಿರ್ಬೋದು. ಇದು ಈ ರೀತಿ ಕುದಿ ಬಂದ ತಕ್ಷಣ ಹಾಲು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ಇವಾಗ ನೀವು ಇದು ಕಸ್ಟರ್ಡ್ ಪೌಡರ್ ಮಿಕ್ಸನ್ನು ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ತಾ ಇರಿ, ಕೈ ಬಿಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಅದು ಗಂಟಾಗ್ಬಿಟ್ಟು ಒತ್ತೋಂಥ ಚಾನ್ಸಸ್ ಇರುತ್ತೆ ಕೆಳಗಡೆ. ಹಾಗಾಗಿ ಇದನ್ನು ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡ್ತಾನೆ ಇರಬೇಕಾಗತ್ತೆ, ಕೈ ಬಿಡಬಾರ್ದು. ಅದು ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ನೀವು ಇದನ್ನು ಕೈ ಆಡಿಸ್ಬೇಕಾಗತ್ತೆ. ಇದು ತುಂಬಾ ಹೆಲ್ದಿ ರೆಸಿಪಿ ಆಗಿರುತ್ತೆ. ಮಕ್ಕಳಿಗೆ ನೀವು ಐಸ್ ಕ್ರೀಮ್ ಅಂತ ಏನಾದರೂ ಕೇಳಿದಾಗೆಲ್ಲ ನೀವು ಇದನ್ನು ಕೊಡ್ಬೋದು. ಸ್ವೀಟ್ ಏನಾದರೂ ಕೇಳಿದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಒಂದು 3 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ಆಪ್ಷನಲ್ಲು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ಅದು ಸಕ್ಕರೆ ಕೂಡ ಚೆನ್ನಾಗಿ ಕರಗಬೇಕಾಗತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಒಂದು ಸ್ವಲ್ಪ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಿಮಗೆ ಯಾವ್ದು ಫ್ರೂಟ್ಸ್ ಬೇಕೋ ಅದನ್ನ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಆ್ಯಪಲ್ಲು, ಬನಾನಾ ಹಾಗೆ ಗ್ರೇಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮನೇಲಿ ಇರೋ ಫ್ರೂಟ್ಸಲ್ಲಿ ನಾನು ಮಾಡ್ತಾ ಇರೋದು. ಇಫ್ ನಿಮ್ಗೆ ಏನಾದರೂ ಬೇಕು ಅಂದರೆ ಬ್ಲ್ಯಾಕ್ ಗ್ರೇಪ್ಸು ಹಾಗೆ ಚೆರ್ರಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ದಾಳಿಂಬೆ ಇವನ್ನೆಲ್ಲ ಕೂಡ ಹಾಕ್ಕೊಳ್ತಾರೆ. ನಿಮಗೆ ಬೇಕಿದ್ರೆ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಮನೆಯಲ್ಲಿ ಇರೋದು ಫ್ರೂಟ್ಸನ್ನು ನಾನು ಯೂಸ್ ಮಾಡ್ಕೊಂಡ್ಬಿಟ್ಟು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದಷ್ಟೇ. ದಿಯಾ ಏನಾದರೂ ಕೇಳ್ತಾ ಇದ್ಲು ಐಸ್ ಕ್ರೀಮ್ ಕೊಡಿಸು ಅದು ಇದು ಅಂತ. ಸೊ ಹಂಗಾಗಿ ನಾನು ಇದನ್ನು ಮಾಡಿಕೊಟ್ಬಿಡೋಣ, ತಿನ್ಕೊತಾಳೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಹೆಲ್ದಿ ಕೂಡ ಆಗಿರುತ್ತೆ ಅಲ್ವಾ, ಸೊ ಟೆನ್ಷನ್ ಬಿಟ್ಟು ಕೊಡ್ಬೋದು. ಇದನ್ನ ಮುಚ್ಚಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಹೋಗ್ಬಿಟ್ಟು ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಸೊ ಅಲ್ಲಿವರೆಗೂ ಚೆನ್ನಾಗಿ ತಣ್ಣಗಾಗಿರುತ್ತೆ, ಬಂದಮೇಲೆ ತಿನ್ಬೋದು. ಹಂಗಾಗಿ ಅದನ್ನ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಶಾಪಿಂಗಿಗಂತ ಬಂದ್ವಿ. ನನಗೆ ಯಾವುದು ಬಟ್ಟೆ ಇಷ್ಟನೇ ಆಗ್ತಾಯಿಲ್ಲ.
ಬಿಕಾಸ್ ಎಲ್ಲನೂ ಕ್ಯಾಶುವಲ್ ವೇರೇ ಇದ್ವು, ಯಾವುದು ಬರ್ಡೇ ಫ್ರಾಕ್ಸ್ ಆ ರೀತಿ ಏನು ಇರಲಿಲ್ಲ. ಅವಳ ಸೈಜ್ ಸಿಗ್ತಾನೇ ಇಲ್ಲ. ಸೊ ನೋಡೋಣ ಆನ್ಲೈನಲ್ಲೇ ಅಂತ ಹೊರಟ್ವಿ. ಸ್ವಲ್ಪ ಡಿಮಾರ್ಟಲ್ಲಿ ಕೂಡ ಶಾಪಿಂಗ್ ಇತ್ತು, ಮುಗಿಸ್ಕೊಂಡು ಹೋಗೋದು ತುಂಬಾ ಲೇಟ್ ಆಗಿಬಿಡ್ತು. ಹೋಗೋ ಅಷ್ಟೊತ್ತಿಗೆ ದಿಯಾ ಕೂಡ ಆಲ್ಮೋಸ್ಟ್ ಮಲ್ಕೊಂಡಿದ್ಲು. ಮನೆಗೆ ಹೋಗಿ ಅವಳಿಗೆ ಊಟ ಮಾಡಿಸಿ ಮಲಗೋ ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಡ್ತು. ಇವತ್ತು ಒಂಥರ ಡೇ ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಹಾಗೆ ಸ್ವಲ್ಪ ಹುಷಾರಿಲ್ಲ ಅಂತ ನನಗೆ ಇವತ್ತಿನದೇ ಫೀಲ್ ಆಗಿತ್ತದು. ಸೊ ಹಂಗಾಗಿ ತುಂಬ ಟಯರ್ಡ್ ಆಗಿತ್ತು. ಮನೆಗೆ ಬಂದು ನೋಡಿದೆ, ತುಂಬಾ ಚೆನ್ನಾಗಾಗಿತ್ತು. ದಿಯಾ ತಿಂದೇನೆ ಮಕ್ಕೊಂಡ್ಬಿಟ್ಟಿದ್ಲು. ಸೊ ನಾಳೆ ಕೊಡೋಣ ಅಂತ ಅಂದ್ಕೊಂಡೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಮತ್ತು ಹೊಸ ವ್ಲಾಗೊಂದಿಗೆ ಸಿಗ್ತೀನಿ, ಹೊಸ ರೆಸಿಪೀಸೊಂದಿಗೆ. ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.